ಡೈರೆಕ್ಟರ್ಗಳಲ್ಲಿ ಒಳ್ಳೆಯವರಿದ್ದಾರೆ. ಒಳ್ಳೆಯವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿಯೋ ತಮ್ಮ ಮಗನ ಒಳ್ಳೆಯವ್ರು ಯಾಕೆ ಅಂತಾರೆ. ಒಂದಿಷ್ಟು ರಾಜಕಾರಣಿಗಳು ಹಂಗಾಗಿದ್ದೀವಿ. ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಮಕ್ಕಳನ್ನ ಬೆಳೆಸೋದು, ತಮ್ಮ ಹಳೆಯರನ್ನ ಮಗಳನ್ನು ಬೆಳೆಸುವಂಥ ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಕೋರೆಯವ್ರಲ್ಲೂ ಅದ. ಅದಕ್ಕಾಗಿ ಅದು ಬಿಟ್ಟು ಹೊರಗೆ ಬಂದ ಯೋಗ್ಯರು ಯಾರದಾರ ಅವ್ರಿಗೆ ಯಾಕಂದ್ರೆ ಹಿಂದಿನ ನಾಳೆ KL ಇವತ್ತು ಬೆಳೆದು ನಿಂತದ ಭಾಳ ದೊಡ್ಡ ಸಂಸ್ಥೆ ಆಗಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಅದ. ಹೌದಪ್ಪ ಇಂಥ ಸಂಸ್ಥೆ ಕಟ್ಟಬೇಕು, ಚಲೋ ಆಯ್ತು. ಆದ್ರೆ ಇನ್ನಷ್ಟು ಏನಾಗಬೇಕಾಗಿದ್ರೆ ಬಡವರಿಗೆ ಸ್ವಸ್ಥಾದಂಗೆ ಸಿಗುವಂಥ ಒಂದು ವ್ಯವಸ್ಥೆ ಎಲ್ಲ ಆಗಬೇಕಾಗ್ಯದ. ದುಡ್ಡಿದ್ದವ್ರಿಗೆ ಮಾತ್ರ KL, ದುಡ್ಡಿದ್ದವ್ರಿಗೆ ಇಲ್ಲ ಅನ್ನುವಂಥದ್ದು ಏನೋ ಸುಮ್ಮನೆ ಒಂದಿಷ್ಟು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಗೌರ್ಮೆಂಟ್ಗೆ ಕೆಲವೊಂದು ಸ್ಕೀಮ್ಗಳಿದಾವೆ, BPL ಅದು ಇದು ಅಂಥ ಜನ ಒಂದಿಷ್ಟು ಏನೋ ಉಪಯೋಗ ತೊಗೊಳ್ತಾರೆ. ಬಟ್ ಅವ್ರಿಗೂ ಸಹಿತ ಉದಾಹರಣೆಗೆ ಸ್ಟಂಟ್ ಹಾಕ್ತಾರಂತ ಹೇಳ್ತೀವಿ. ಗೌರ್ಮೆಂಟ್ ಕೊಡ್ತದೆ ಸ್ಟಂಟಿದ್ದೆಲ್ಲ ಖರ್ಚು. ಅದು ಕೊಟ್ಟರು ಸಹಿತ ಮ್ಯಾಲೆ ಒಂದು ಸ್ಟಂಟಿಗೆ 20,000 ರೂಪಾಯಿ, 30,000 ರೂಪಾಯಿ, 40,000 ರೂಪಾಯಿ ಅಲ್ಲಿಯ ಸಿಬ್ಬಂದಿಗಳು ಗಪ್ಚಿಪ್ ತೊಗೊಳ್ತಾರೆ ಅನ್ನೋದು ಆರೋಪಗಳಿದ್ದಾವೆ. ಇದೊಂದೇ ದವಾಖಾನೆದಲ್ಲ, ಇದೊಂದು KLದಲ್ಲ, ಇವನ್ ಅರಿಯಂತದಲ್ಲೇ ಮತ್ತೊಂದರಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇಂಥ ಒಂದು ಪ್ರಮಾಣ ಕಡಿಮೆ ಮಾಡಿ BPL ಬಡವರಿಗೆ ಒಂದಿಷ್ಟು ಅನುಕೂಲ ಮಾಡುವಂಥ, ಅದರಲ್ಲೂ ಬಡ ಲಿಂಗಾಯತರಿಗೆ ನಮ್ಮ ಎಜುಕೇಷನ್ ಸೊಸೈಟಿಯಿಂದ ಫ್ರೀ ಶಿಕ್ಷಣ ಕೊಡಿಸುವಂಥ, ಬರೀ ಕೇವಲ SLC ತನ ಅಲ್ಲ, MBBS BE ಅಥವಾ ಒಂದು ಚಲೋ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಫ್ರೀ ಅತಿ ಬಡ ಲಿಂಗಾಯತರಿಗೆ, ಅತಿ ಹಿಂದುಳಿದವ್ರಿಗೆ ಮಾಡುವಂಥ ಕೆಲಸ ಮಾಡಿದರೆ ಇನ್ನೂ ಎತ್ತರಕ್ಕೆ KL ಬಗ್ಗೆ ಎಲ್ಲರೂ ನೆನೀತಾರೆ ಅನ್ನೋ ಮಾತು ಏನು ಸುಳ್ಳಲ್ಲ ಅಂತ ಹೇಳ್ತಾ ಇರಲಿ. ಒಟ್ಟಲ್ಲಿ ಭಯ ಮಾತ್ರ ಮುಡಿದ ಖರೆ ಅನ್ನೋ ಮಾತ್ರ ಅವ್ರನ್ನ ಸಮೀಪದಿಂದ ಬಲ್ಲವ್ರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? ಕೋರೆಯವರು ಅಂಜಿದಾರ ಅಥವಾ ಕೋರೆಯವರು ವಿಚಾರ ಮಾಡ್ತಾಯಿದ್ದಾರೆ, ಮಗನಂತೆ ಮಾಡಿದಾರ, ಒಳಗಾಗ್ಬೋದು ಅಂತೇಳಿ. ಯಾರಿಗೂ ಗೊತ್ತು ಏನಾಗ್ತದೆ ಗೊತ್ತಿಲ್ಲ, ಭವಿಷ್ಯದಲ್ಲಿ ಏನು ಅಡುಗೆದ ಅಂತೇಳಿ. ಆದ್ರೆ ಒಂದು ಮಾತ್ರ ಸತ್ಯ, ಆರಾಮ ಹೆಂಗಿರ್ತದೆ ಅಂಚು ಒಂದು ಇರ್ತದೆ ಅದಕ್ಕೆ ಅನ್ನೋ ಸತ್ಯ ನಾವು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.